ನಮಸ್ಕಾರ, ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ, ದಾವಣಗೆರೆ ಹಾಗೂ ಚಿತ್ರದುರ್ಗಕ್ಕೆ ಒಬ್ಬರೇ AEE ಅಂದರೆ ಇವರು ಯಾವ ರೀತಿ ಡ್ಯೂಟಿ ಮಾಡ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗುತ್ತೆ. ಕಾರಣ ಏನಪ್ಪ ಅಂತ ಹೇಳಿದರೆ, ಇವರು ಶಿವಮೊಗ್ಗದಲ್ಲಿ ಮನೆ ಮಾಡಿಕೊಂಡು ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಡ್ಯೂಟಿ ಮಾಡ್ತಾರೆ. ಹೆಸರು ಅರ್ಜುನ್ ಅಂತ. ಈ ಅರ್ಜುನ್ ಎಂಬ ವ್ಯಕ್ತಿ KB ಗೆಸ್ಟ್ ಹೌಸ್, ಏನು KB ಡಿಪಾರ್ಟ್ಮೆಂಟ್ನವರು ಹಾಗೂ ಪಬ್ಲಿಕ್ಕು ಯೂಸ್ ಮಾಡುವಂಥ ಜಾಗವನ್ನು ಸ್ವಂತ ಮನೆಯನ್ನಾಗಿ ಬಳಸ್ಕೊಂಡಿದ್ದಾರೆ. ಅದನ್ನು ಕೇಳಲಿಕ್ಕೆ ಮೀಡಿಯಾದವರು ಹೋದರೆ ನೀವ್ಯಾರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ, ನಾನು CS ಪಾಟೀಲ್ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ಈ ಒಂದು ರೂಮ್ನಲ್ಲಿದ್ದೀನಿ. ಎಷ್ಟು ದಿವಸದಿಂದ ಇದ್ದೀರಾ ಅಂತ ಕೇಳಿದರೆ, 1 ವರ್ಷ ಆಯಿತು ನಾನು ಇಲ್ಲಿ ಬಂದಾಗಿಂದಲೂ ಇಲ್ಲಿ ಹಾಗೂ ಚಿತ್ರದುರ್ಗದಲ್ಲಿ ಸಹ ಡ್ಯೂಟಿ ಮಾಡ್ತೀನಿ ಅಂತ ಹೇಳ್ದ. ಹೇಳಿದರು ಯಾಕೆ ಅಂತ ಹೇಳಿದರೆ, ಪಾಪ ಏಕವಚನ ಬಳಸಂಗಿಲ್ಲ ನೋಡಿ, ಸರ್ಕಾರದ ಹಣ ಜೇಬು ತುಂಬಿಬಿಟ್ಟಿದೆ. ಹಾಗಾಗಿ IBNA ತನ್ನ ಗೆಸ್ಟ್ ಹೌಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಅರ್ಥ ಆಗದ ವಿಚಾರ ಏನು ಅಂತ ಹೇಳಿದರೆ, ಒಬ್ಬ ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥ AEE KB ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಅರ್ಜುನ್ ಅವರು ಈ ರೀತಿ ಮಾಡೋದು ಸರಿನಾ? ಇದನ್ನು ನಾನು ಇವತ್ತು ಜನರಿಗೆ ಬಿಡ್ತೀನಿ. ಯಾಕೆ ಅಂತ ಹೇಳಿದರೆ, ಅವ್ರು ಮಾತನಾಡಿರ್ತಕ್ಕಂಥ ಪೂರ್ತಿ ವಿಡಿಯೋವನ್ನು ನೀವೇ ಕೇಳಿಸ್ಕೋಬೇಕು. ಅದಾಗೋದಕ್ಕಿಂತ ಮುಂಚೆ ನಾನು CS ಪಾಟೀಲ್ ಸರ್ ಹತ್ರ ಹೋಗ್ತೀನಿ. ಪಾಟೀಲ್ ಸರ್ರೇ, ನೀವು KBಯ ಗೆಸ್ಟ್ ಹೌಸನ್ನು ನಿಮ್ಮ AEEಗೆ ಬಿಟ್ಕೊಟ್ಬಿಟ್ಟಿದ್ದೀರಾ. ಯಾಕೆ ಅಂತ ಹೇಳಿದರೆ, ಇಲ್ಲೊಂದು 3 ದಿವಸ ಅಲ್ಲೊಂದು 3 ದಿವಸ ಡ್ಯೂಟಿ ಮಾಡಿಕೊಂಡು ಅಂತ ಹೇಳಿದೆ. ಅದಕ್ಕೆ ಅವ್ರು ಏನಂದರು, ನಾವು ಆ ರೀತಿ ಪರ್ಮಿಷನ್ ಕೊಡೋಕ್ಕೆ ಬರುತ್ತೆ ಕರಿಯಪ್ಪನವರೇ, ಈಗ ನೀವು ಮೀಡಿಯಾದವರು ಕೇಳಿದ್ದೀರಾ ಅವ್ರು ಏನು ಹೇಳಿದರು ಅನ್ನೋದಕ್ಕೆ ನಾನು ಅವರಿಗೆ ಚಿಕ್ಕದಾಗಿ ಒಂದು ಉದಾಹರಣೆ ಕೊಟ್ಟು ಆ ವಿಡಿಯೋವನ್ನು ತೋರಿಸಿದೆ. ಅದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅರ್ಜಿಯನ್ನು ಬರೆದುಕೊಡ್ರಿ. ಆ ಅರ್ಜಿ ಪ್ರಕಾರವಾಗಿ ನಾವು ನಿಮಗೆ ಆ್ಯಕ್ಷನ್ ತೊಗೊಳ್ತೀವಿ ಪಾಟೀಲ್ ಅವ್ರ ಮೇಲೆ. ಪಾಟೀಲ್ರವರು ಅರ್ಜುನ್ರವರಿಗೆ ಕ್ಲಾಸ್ ತೊಗೋಬೇಕು. ಯಾಕೆ ಅಂತ ಹೇಳಿದರೆ, ಈ ಅಧೀಕ್ಷಕರು, ನೀವು ಇಂಜಿನಿಯರ್ ಅಧೀಕ್ಷಕರು, ಅದೇ ರೀತಿಯಾಗಿ ಆ ಒಂದು KB ಡಿಪಾರ್ಟ್ಮೆಂಟಲ್ಲೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅದೇ ರೀತಿಯಾಗಿ ತಿಪ್ಪೇಸ್ವಾಮಿ ಅವರಿಗೂ ಸಹ ಒಂದು ಲೆಟರನ್ನು ಕೊಟ್ಟಿದ್ದೀವಿ. ತಿಪ್ಪೇಸ್ವಾಮಿಯವರು ಹಾಗೂ ಈ ಪಾಟೀಲ್ ಅವರು ಯಾವ ರೀತಿ ಡಿಸೈಡ್ ಮಾಡ್ತಾರೆ, KB ಗೆಸ್ಟ್ ಹೌಸಲ್ಲಿ ಉಳ್ಕೊಳ್ಳೋದು ಸರಿನಾ ತಪ್ಪ? ಪಬ್ಲಿಕ್ಕಿಗೆ ಬಿಡ್ತೀನಿ. ಯಾಕೆ ಅಂತ ಹೇಳಿದರೆ, ಅವ್ರು ಮಾಡಿರ್ತಕ್ಕಂಥದ್ದು ಅಕ್ರಮ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆ 8 ಗಂಟೆಗೆ ಹೋಗಿ ಅವರನ್ನು ಭೇಟಿಯಾಗಿ ಮಾತನಾಡಿರ್ತಕ್ಕಂಥ ವಿಡಿಯೋವನ್ನು ನೋಡ್ಕೊಂಬನ್ನಿ. ಬಟ್ ಕೊನೆವರೆಗೂ ಈ ವಿಡಿಯೋ ನೋಡಿ ಇವರು ಸಸ್ಪೆಂಡ್ ಆಗಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ. ಮತ್ತು ನಾಳೆ ಬೆಳಗ್ಗೆ ಅದೇ KB ಆಫೀಸ್ಗೆ ಹೋಗಿ ತಿಪ್ಪೇಸ್ವಾಮಿ ಅವ್ರ ಹತ್ರ ಮಾತಾಡಿಕೊಂಡು ಅವರು ಸಸ್ಪೆಂಡ್ ಆಗೋವರೆಗೂ ಸಹ ಈ ಒಂದು ಕೇಸ್ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಅಲ್ಲಿ ಭೇಟಿಯಾಗಿರ್ತಕ್ಕಂಥ ವಿಡಿಯೋವನ್ನು ಪೂರ್ತಿ ನೋಡಿ. ನಮಸ್ಕಾರ. ಸರಿ ಆಯ್ತು, ಗೆಸ್ಟ್ ಹೌಸ್ ನೀನು ನೋಡ್ಕೊಂತ ಇರೋದು. ಇವ್ರು ಇರ್ಲಿಕ್ಕೆ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ರು? ಸಾಹೇಬ್ರ ಕಡೆಯಿಂದ ಕೊಡ್ಬೇಕಂದ್ರೆ ಆದೇಶ ಕೊಡ್ಬೇಕು. ಸಾಹೇಬ್ರಿಗೆ ಸಾಹೇಬ್ ಒಬ್ಬರೇ ಕೊಟ್ಟಿರೋದು. ಸಾಹೇಬ್ರ ತಕ್ಕ ಹೋಗೋದು ಆಮೇಲೆ. ಈಗ ನಿಮ್ದು ಏನ್ ಉದ್ದೇಶ ಹೇಳಿ? ನಾನು ಕೊಡೋದಲ್ಲ ನಿಮ್ಗೆ. ಏನ್ ನಿಮ್ಗೆ ಯಾಕೆ ಕೊಡಬೇಕು? ನಾನು ಅಂದ್ರೆ ನಿಮ್ಗೆ ಯಾವಾಗ ಬೇಕಾದ್ರೆ ಇಲ್ಲಿ ಇರ್ಬೋದು. ನಿಮ್ಗೆ ಯಾಕೆ ಕೊಡಬೇಕಂತ? ಯಾರಿಗೆ ಕೊಡ್ತೀರಾ? ನಮ್ಮ ಸಾಹೇಬ್ರಿಗೆ ಕೊಡ್ತೀವಿ. ಏನ್ ಸಾಹೇಬ್ರ? ಮತ್ತೆ ಸಾಹೇಬ್ರ ಏನ್ ಕೊಟ್ಟಿದ್ದಾರೆ ಕೊಡಿ. ನಿಮ್ಗೆ ಯಾಕ್ರಿ ಕೊಡ್ಬೇಕು? ನಾನು ತೋರಿಸ್ಬೇಕಲ್ಲಪ್ಪ ನೀನು. ಮತ್ತೆ ಗೆಸ್ಟ್ ಹೌಸ್ ಇದು ಸಾರ್ವಜನಿಕರದು. ಸಾರ್ವಜನಿಕರ ಗೆಸ್ಟ್ ಹೌಸ್ ಇದು. ನೀ ತಿಳ್ದಂಗೆ ಇರಕಲ್ಲ. ಇದು ಗೆಸ್ಟ್ ಹೌಸ್ ಇರೋದು ಪಬ್ಲಿಕ್ ಅಂತ ತಿಳ್ಕೊಂಡ್ ಕೊಡಿ. ಆಫೀಸಲ್ಲಿ RTI ಮುಖಾಂತರ ಕೇಳಕ ನಿಮ್ಮಂತರಿಗೆ, ನನ್ನಂತರಿಗಲ್ಲ. ನಾನು ಕೇಳಿದ್ರೆ ಇಮಿಡಿಯೇಟ್ಲಿ ಸ್ಪಾಟ್ ಕೊಡ್ತಾರೆ ಯಾವ್ದೋ ಆಫೀಸ್ನಾಗೆ. RTI ಹಾಕ್ಬಿಟ್ಟು ನಾನು ಇಸ್ಕೊಡ್ಲಿಕ್ಕೆ ಬೇರೆ ಯಾರು ಅಲ್ಲ. ನಾನು ಹೋಗಿ ಕೇಳಿದ್ರೆ ಈ AEE ಇರ್ಲಿಕ್ಕೆ ಮನೆಗೆ ಇಷ್ಟಿಷ್ಟು ಅಂತ ಕೊಟ್ಟಿರ್ತಪ್ಪ ಸರ್ಕಾರ. ನೀನ್ ಬಂದು ಇಲ್ಲಿ ಗೆಸ್ಟ್ ಹೌಸ್ನಾಗ ಇರೋದಲ್ಲ. ಎಲ್ಲಿ? ಇಲ್ಲಿ ಗೆಸ್ಟ್ ಹೌಸ್ ಮೇಂಟೆನೆನ್ಸ್ ನಿಮ್ದೇನೆ. ಹಂಗಾಗಿ 6 ತಿಂಗಳು ಇಲ್ಲೇ ಆಗದ್ ನೀವು. ಕೆಳಗಡೆ ಇದೆಯಲ್ಲ ಅದು ನಿಮ್ದೇನೆ.
ಅದು ಸಪ್ರೇಟ್ ನೀವು ಮಾಡ್ಕೊಂತ ಇದ್ದೀರಲ್ಲ ಆ ರೂಮು ನಿಮ್ದೇನೆ. ಯಾರು ಹೇಳಿದ್ರು? ನೀವೇ ಮಾಡ್ಕೊಳಕತ್ತೀರಲ್ಲ. ಏನಿದೆ ನೋಡಿ ಹೋಗಿ. ಬನ್ನಿ ಹೋಗೋಣ, ಬನ್ನಿ ತೋರ್ಸ ಬನ್ನಿ, ನಾನ್ ಮಾಡ್ಕೊಂಡು ತೋರಿಸ್ತೀನಿ ಕ್ಲಾಸ್ ಬನ್ನಿ. ಹೋಗೋದಿಲ್ಲ. ನಿಮ್ಗ್ ತಾನೇ ಅದು ಸರ್ಕಾರಿ ಗೆಸ್ಟ್ ಹೌಸ್ ಅನ್ನ, ನಾನ್ ಮಾಡ್ಕೊತೀನಿ ಅಂದ್ರೆ ಸರ್ಕಾರಿ ಗೆಸ್ಟ್ ಹೌಸ್ ಅನ್ನ ಒಬ್ಬ ಎ ಡಬಲ್ ಇನ್ಚಾರ್ಜ್ ಆಗಿ ಒಂದು ಸಪ್ರೇಟ್ ರೂಮ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ನೀವು ಎಷ್ಟರ ಮಟ್ಟಿಗೆ ಇದ್ದೀರಾ? ಯಾರು ಸುಳ್ಳು ಬೇರೆ ಹೇಳಿದ್ರು? ಬಾ ಹೇಳ್ತೀನಿ, ಬಾ ತೋರಿಸ್ತೀನಿ. ಇವೆಲ್ಲ ಯಾರೋ ಇವು, ನಮ್ದು ಏನೇ ಇರ್ಲಿ. ಇವ್ ಯಾರೋ ಇವು ಏನ್ ಬೇಕಾದ್ರೆ ಪಬ್ಲಿಕ್ ಬಂದಾಗ ಕೆಬಿ ಕಡೆಯಿಂದ ಬಂದಾಗ ಗೆಸ್ಟ್ ಆಲ್ಟಿಂಗ್ ಆಗ್ಲಿಕ್ಕೆ ಇದು ಮಾಡೋದು. ಏ ಗಾಡ್ರೇಜ್ ಮಾಡ್ಕೊಂಡಿದ್ಯಾ? ಇನ್ನು ಏನೇನ್ ಮಾಡ್ಕೊಂಡಿದ್ಯಾ? ಇನ್ನು ಏನೇನ್ ಮಾಡ್ಕೊಂಡಿದ್ಯಾ? ಒಳ್ಳೆ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು. ಗೊತ್ತಿದೆ ಬಿಡಿ. ಹಾ? ನಿಮ್ಗೆ ಯಾರು ಹೇಳಿದ್ರು ನಮ್ಗೆ ಗೊತ್ತು. ಗೊತ್ತಿರುತ್ತೆ ನಿಮಗೆಲ್ಲ ಗೊತ್ತಿರ್ತದ ಪಾಪ, ಮಾಡೋದೇ 420 ಅಲ್ಲ. ನೋಡ್ರಿ ನಿಮ್ಗೆ ಏನ್ ಮಾತಾಡ್ಬೇಕು ನೀವೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ IB ಒಳಗಡೆ ಹೆಂಗ್ ಆಳ್ತಾ ಇದ್ರಿ? ಇರ್ಬೇಕು. ರೆಗ್ಯುಲರ್ ಬರ್ತಾ ಇದ್ದೀರಾ. ನಮಗೆ ಇರಾಕಿ ಇರೋದು ಇದು. ಯಾರು ನೀವು ಒಬ್ರೇ ಬಂದಿರಕ್ಕಿರೋದು? ನೀವು ಹೋಗಿ ಕೇಳ್ರದಲ್ಲ. ಯಾರು ಕೇಳ್ತೀನಿ? ಎಸ್ ಸಿ ಸಾಹೇಬ್ರು ಕೇಳಿ. ಅದನ್ನ ಕೇಳ್ತೀನಿ, SC ಸಾಹೇಬ್ರು ಕೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟ ಅಷ್ಟನ್ನು ಕೇಳ್ತೀನಿ. ನೀವ್ ಯಾಕೆ ಬಂದು ಇಲ್ಲಿ ಇರ್ತೀರಾ ಅದನ್ನ ಹೇಳಿ. ನಿಮ್ಮ ಹೆಸರೇನು? ಅಲ್ಲ ನಾನು ಹೇಳ್ತೀನಿ ಆಮೇಲೆ, ನೀವು ಅದನ್ನ ಹೇಳಿ. ಕ್ಲಿಯರಿಟಿ ಕೊಡಿ, ಕ್ಲಿಯರಿಟಿ ಕೊಡಿ. ಪಬ್ಲಿಕ್ ಕೇಳ್ಬಾರ್ದ ನಿಮ್ಮನ್ನ. ನೀವ್ ಯಾರು ಕೇಳಕ್ಕೆ? ನಿಮಗೆ ಸಂಬಳ ಕೊಡೋದು ಯಾರು? RT ನಲ್ಲಿ ನಿಮಗೆ ಸಂಬಳ ಕೊಡೋದು ಯಾರು? ಸಂಬಳ ಕೊಡೋದು ನಮ್ಮ ಸಾಹೇಬ್ರು. ನಿಮ್ ಸಾಹೇಬ್ರಿಗೆ ಸಂಬಳ ಕೊಡೋದು ಯಾರು? ನಂಗೆ ಗೊತ್ತಿಲ್ಲ ಅದು ಅವ್ರು. ಏಯ್, ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಯಾವ ರೀತಿ ಮಾತಾಡ್ತಲ್ಲ ನೀ? ಯಾವ ನೀ ಇರೋದೆಲ್ಲಿ? ನೀ ಇರೋದೆಲ್ಲಿ? ನೀ ಇರೋದೆಲ್ಲಿ? ನೀನ್ ಇರೋದೆಲ್ಲಿ? ನನ್ನ ಕೇಳೋ ಪ್ರಸಂಗ ಏನಿದೆ? ಎ ಡಬಲ್ ಕಣೆಯ ನೀನು? ಹೌದು, ನಾನು ಸಾಹೇಬ್ರು ಕೇಳ್ರಿ. ಏನ್ ಸಾಹೇಬ್ರು ಕೇಳಿ? ಸಾಹೇಬ್ರ ಇಲ್ಲಿ ಇರಕ್ ಕೇಳಿದ ನಿನಗೆ? ನಾನು ಸಾಹೇಬ್ರು ನಿನ್ನ ಸಾಹೇಬ್ರು ಇಲ್ಲಿ ಇರಕ್ ಹೇಳಿದಾರಾ? ನೋಡ್ರಿ ನಾವು ಸಾಹೇಬ್ರು ನನಗೆ ಅದೇ ಹೇಳ್ಬೇಡ. ನಿಮ್ ಸಾಹೇಬ್ರು ಹೇಳಿದಾರಾ? ಆದೇಶ ಕೊಟ್ಟಿದಾರಾ? ಆದೇಶ ಕೊಟ್ಟಿದಾರಾ? ಆದೇಶ ಕೊಟ್ಟಾರ ಬಿಟ್ಟಾರ ಅವ್ನು ಕೇಳ್ರಿ. ನೀನ್ ಅದನ್ನ ಕೇಳ್ಬೇಡ. ನೀ ಇಟ್ಕೊಂಡ್ ಬರ್ಬೇಕಣೆ. IB ಬರೋಣ. ಯಾರು ಆದೇಶ ಕೊಡೋದಲ್ಲ. ಏನ್ ತಂಗೆ ಹೇಳ್ಬಿಡ್ತಾರ ನಿನಗೆ? ಫೋನ್ ಮಾಡು, ಅವ್ರಿಗೆ ಫೋನ್ ಮಾಡು, ಯಾರು ನೀವು ಮಾತಾಡ. ನಿನಗೆ ಹೇಳಿರೋದು, ನನಗೆ ಹೇಳಿಲ್ಲವರು. ನಿಮ್ಗೆ ಯಾರು ನನಗೆ ಹೇಳಿಲ್ಲ, ನನಗೆ ಹೇಳಿಲ್ಲ. ಆದೇಶ ಕೊಟ್ಟಿದಾರಾ? ಆದೇಶ ಕೊಟ್ಟಿದಾರಾ? ನಿಮಗೆ ಕೇಳಿದ ನನಗೆ ಅವೆಲ್ಲ ಕತೆ ಹೇಳ್ಬೇಡ. ಆದೇಶ ಕೊಟ್ಟಿದಾರಾ? ನನಗೆ ಅಷ್ಟೇ ಬೇಕು. ನಾನು SC ಕೇಳ್ಬೇಕಲ್ಲ. ಕೇಳ್ರಿ. ಏನಂತ? ಓರೆಗಲ್ಲ ಹೇಳಿದಿಂದ ಏನಂತ? ಓವರಾಲ್ ಆಗಿ ನಾನು ದಿವಸ ರಾತ್ರಿ ಹೋಗಿ ಅಲ್ಲೇ ಆಲ್ಟ್ ಹಾಕ್ತೀನಿ, ಗಾಡ್ರೇಜ್ ಇಟ್ಕೊಂತೀನಿ, AC ಆನ್ ಮಾಡ್ಕೊಂಡು ಆರಾಮಾಗಿ ಬಂದು ಹೊಡ್ಕೊಂಡ್ ಮಕ್ಕೊಂಡ್ಬಿಡ್ತೀನಿ. ಕೇಳ್ಬೇಕು. ನೋಡ್ರಿ ಮಿಸ್ಟರ್, ಹೋಗಿ ಸಾಹೇಬ್ರು ಕೇಳಿ. ಏನಂತ ಕೇಳ್ಬೇಕು? ನಿಮ್ಗೆ ಏನನ್ಸುತ್ತೆ ಎಲ್ಲ ಕೇಳಿ. ಅಲ್ಲಪ್ಪ, ನಿನಗೆ ಇಲ್ಲಿ ಇರ್ಲಿಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅವರೇನಾ? ಹೌದು. ಅವರೇ ಕೊಟ್ಟಿರೋದು. ಆದೇಶ ಕಾಪಿ ಕೊಟ್ಟಿದಾರಾ? ನೋಡ್ರಿ ಅದನ್ನ ನೀವು ಕೇಳ್ಬೇಡ್ರಿ. ನನಗೆ ಕೇಳ್ತೀರಾ? ಯಾರಿಗೆ ಕೇಳ್ಬೇಕು? ಅವ್ರನ್ನೇನ್ ಕೇಳಿ. ಅವ್ರು ಬಂದು ಆಲ್ಟ್ ಆಗ್ಯಾರ. ಅವ್ನ್ ಹಾಲ್ಟ್ ಆಗಿದಾರಲ್ಲ, ಮತ್ತೆ? ನಮಗೆ ಅವರು ಸಾಹೇಬ್ರಿಗೆ ಹೇಳ್ಬೇಕಾದ್ರೆ ಆದೇಶ ಕೊಟ್ಟಿದ್ದೀರಾ ಅವ್ರಿಗೆ ಇರ್ಲಿಕ್ಕೆ ಅಂತ ನಿಮ್ಗೆ ಕೇಳಿ. ಎಷ್ಟು ದಿವಸ ಕೊಡ್ತಾರೆ? ಆದೇಶ ಕೊಡ್ಲಿಕ್ಕೆ ಎಷ್ಟು ದಿವಸ ಕೊಡ್ತಾರಲ್ಲ? ಮಾನವೀಯತೆಯಿಂದ ಮಾತಾಡಿ, ಮಾನವೀಯತೆಯಿಂದ ಮಾತಾಡ್ಬಿಡಿ. ಎಷ್ಟು ದಿನ ಕೊಡ್ರಿ. ಅಂದ್ರೆ ನೀವು ಇಲ್ಲಿ ಮನೆ ಮಾಡ್ಕೊಂಡಿಲ್ಲ? ಮನೆ ಯಾರು ಮಾಡ್ಕೊತಾರೆ? ಮನೆ ಮಾಡ್ಕೊಳ್ಳೋದೇ ಅಲ್ಲ ನೀವು. ಹಂಗಾರೆ ನಾವು ಸ್ನಾನ ಏನ್ ಮಾಡೋದು ಬಿಡವಲ್ಲಿ ಎಲ್ಲಿ? ಅಲ್ಲ ನಿಮಗೆ ಸಂಬಳ ಕೊಡೋದು ಯಾವ್ದಕ್ಕೆ? ಅದಕ್ಕೆ ಡ್ಯೂಟಿ ಮಾಡ್ತೀರಿ, ಮಾಡ್ತಾ ಇದೀವಿ. ಫ್ಯಾಮಿಲಿ ಇರುತ್ತೆ, ಹೌದು. ನಿಮಗೂ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಇರ್ಬೇಕು ಅಂತ ನಿಮಗೆ ಅದಕ್ಕೂ ಸಮೇತನೇ HRS ಎಲ್ಲ ಕೊಟ್ಟಿರ್ತಾರಲ್ವಾ? ಮತ್ತೆ IB ಯಾಕೆ? IB ಇರೋದಕ್ಕೆ ಬಂದು ಅಕೇಶನಲ್ಲಿ ಹಾಲ್ಟ್ ಮಾಡಕ್ಕೆ. ರೆಗ್ಯುಲರ್ ಒಂದೇ ರೂಮ್ ನಾಗ ಇದ್ಬಿಡದ? ಯಾರು ಹೇಳಿದ್ರು ರೆಗ್ಯುಲರ್ ಬಂದ? ನಾನೇ ನೋಡ್ತಾ ಇದ್ದೀನಲ್ಲ. ತೆಗಿಸ್ತೀನಿ ಬಾ, ನಿನ್ ಫುಟೇಜ್ ಪೂರ್ತಿ ಬಾ. ಮತ್ತೆ ಅದಕ್ಕೆ ಹೇಳಿದ್ದು ನಿನಗೆ. ಈಗ CEO ನಿಮಗೆ ಈಗ ಪಾಟೀಲ್ ರವರು ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವುದೇ ಆದೇಶ ಕಾಪಿ ಇಲ್ದಲೆ ಅವ್ರು ನಿಮ್ಗೆ ಅಲ್ಲೇ ಇರು ಅಂತ ಹೇಳಿದ್ದಾರೆ. ರೆಗ್ಯುಲರ್ ಅಲ್ಲೇ ಇರು ಅಂತ ಹೇಳಿದ್ದಾರೆ. ಬರಕ್ಕೆ ಹೋಗಕ್ಕೆ ಎಲ್ಲ ಆದೇಶ. ಬರಕ್ಕೆ ಹೋಗಕ್ಕೆ ಹೇಳ್ಬೇಡಿ, ನೀವು ದಿವಸ ಬಂದು ಇಲ್ಲೇ ಆಲ್ಟ್ ಆಗ್ಲಿಕ್ಕೆ ಹೇಳಿದ್ದಾರೆ. ನೋಡ್ರಿ ನಾನು ಅದೆಲ್ಲ ಹೇಳ್ತಾ ಇಲ್ಲ. ಮತ್ತೆ ಈಗ ಅದನ್ನೆಲ್ಲ ನೀವು ಹೇಳ್ತಿರೋದು. ನಾನು ಹೇಳ್ತಾ ಇದ್ದು ನಾವು ನೀವೆಲ್ಲ ಗಾರ್ಡನೇಜ್ಗಳು ಅವನ್ನೆಲ್ಲ ಇಟ್ಕೊಂಡು ನೀವು ಇಲ್ಲಿ ಇರ್ಲಿಕ್ಕೆ ಅವ್ರು ಹೇಳಿದ್ದಾರೆ. ಇದನ್ನ ನೀವು ಮನೆ ಮಾಡ್ಕೊಂಬಿಡಿ. ಒಂದ್ ದಿವಸ ಡ್ಯೂಟಿ ಮೇಲೆ ಬರ್ತೀವಿ. ವಾರಕ್ಕೆ ಒಂದೇ ದಿವಸ ಡ್ಯೂಟಿ ನಿಮ್ದು. ರೇ ನೀವೇನ್ರಿ ಕೇಳ್ತಿರೋದು? ಈಗ ನೀವ್ ಹೇಳಿದ್ರಲ್ಲ, ನಾವು ವಾರದಲ್ಲಿ ಡ್ಯೂಟಿ ಎಕ್ಸಿಕ್ಯೂಟಿವ್ ಇದ್ದಾಗ ಇಲ್ಲಿದೆ, ಚಿತ್ರದುರ್ಗದಲ್ಲಿದೆ. ನಾವು ಯಾವೆಲ್ಲ ಎಲ್ಲೆಲ್ಲಿ ಹೋಗ್ತೇವೆ, ನಾವು ಆ ಕಡೆ ಎಲ್ಲ ಡ್ಯೂಟಿಗಳು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಅಲ್ಲಿಂದ ಯಾವಾಗ ಲೇಟ್. ಎಲ್ಲಿರೋದು ಮನೆ? ಶಿವಮೊಗ್ಗ. ಮತ್ತೆ ಶಿವಮೊಗ್ಗದಲ್ಲಿ ದಾವಣಗೆರೆಯಲ್ಲಿ ಇರ್ಲಿ, ಅದಕ್ಕೆ ಯಾಕೆ ನಮ್ಗೆ ನೀವು ಅದಕ್ಕೆ ನಿಮಗೆ ಖರ್ಚು ಕೊಡುತ್ತಲ್ಲ, ನಿಮಗೆ ಖರ್ಚು ಕೊಡುತ್ತಾನೆ. ಅದು ಏನಾದ್ರೂ ಬಿಟ್ಟು ಕೊಡ್ತಾರ ನಿಮಗೆ? ಅದನ್ನೆಲ್ಲ ಉಳಿಸ್ಕೊಂಡ್ಬಿಟ್ಟು ಇಲ್ಲಿ IB ಯಲ್ಲಿ ಬೇರೆಯವ್ರು ಬಂದು ಆಲ್ಟ್ ಆಗ್ಲಿಕ್ಕೆ ಕಟ್ಟಿರ್ತಕ್ಕಂಥ IB ಯಲ್ಲಿ ನೀವು ಬಂದು ಇರ್ಬೋದಾ? ಇರ್ಬೋದು. ರೆಗ್ಯುಲರ್ ಇರ್ಬೋದು. ರೆಗ್ಯುಲರ್ ಅಂತ ನೀವು ಹೇಳ್ಬೇಡಿ. ಮತ್ತೆ ರೆಗ್ಯುಲರ್ ಅಲ್ಲ. ನಾನ್ ರೆಗ್ಯುಲರ್ ಇಲ್ಲ. ಮತ್ತೆ ಇದು ಎಷ್ಟು ವರ್ಷದಿಂದ ಇದೆ? ನಾನು ವಾರದಲ್ಲಿ ಒಂದ್ಸಲ ಬರ್ತೀನಿ ಅಥವಾ ಬರ್ದೇ ಇರ್ತೀನಿ, ನಾನು ಲೇಟ್ ಆಗ ಇರ್ತೀನಿ. ಎಲ್ಲ ಬೇಗ ಬೇಗ ಪಟೇಲ್ರು ಫೋನ್ ಮಾಡಿ ಹೇಳ್ಬಿಟ್ರಲ್ಲ ಅದನ್ನ. ಮಾತಾಡಿ. ಪಟೇಲ್ರು ನೀವೇ ಹೇಳಿ. ನಿಮಗೆ ಪರ್ಮಿಷನ್ ಕೊಟ್ಟಿದಾರಲ್ಲ, ನಿಮಗೆ ಪರ್ಮಿಷನ್ ಕೊಟ್ಟಿದಾರಲ್ಲ. ಉತ್ತರ ನಿಮಗೆ ಬೇಕಾಯ್ತು, ನನಗಲ್ಲ. ನಿಮ್ಗೆ ಉತ್ತರ ಬೇಕಾಗಿಲ್ವಾ? ನೀವ್ ಹಿಂಗೆ ಇರ್ತೀರಾ? ಇನ್ ಮುಂದೆ ಹಿಂಗೆ ಇರ್ತೀರಾ? ನೀವು ಇದೇ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀರಾ? ನನಗೆ ಉತ್ತರ ಬೇಡ. ಅಲ್ಲ, ನೀವು ಇದೇ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀರಾ? ಕುಮಾರ್ ಅವ್ರೆ,
ಇವರಿಗೆ ನಿಮಗೆ ಇಟ್ಕೊಳ್ಲಿಕ್ಕೆ ಪರ್ಮಿಷನ್ ಪಾಟೀಲ್ ರವ್ರು ನಿಮಗೆ ಹೇಳಿದಾರೋ ಅಥವಾ ಇವ್ರು ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದಾರ? ಪರ್ಮಿಷನ್ ಇರಲ್ರಿ. ಯಾರೇ ಬಂದು ಇರ್ಬೇಕಾದ್ರೆ ನನಗೆ ಹೇಳ್ತಾರೆ ಸಾಹೇಬ್ರು ಏನಂತ ಬರ್ತಾರೆ ನೋಡ್ರಿ. ಅರ್ಜುನವ್ರೆ ಅಲ್ಲಿ ಬಂದಿದ್ದಾರೆ, ಕಳಿಸ್ಕೊಡ್ತೀನಿ ಅವ್ರಿಗೆ ರೂಮಿಂದ ಆಲ್ಟಿಂಗ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಅಲ್ರ ಒಳ್ಳೆ ಬರುತ್ತೆ. ಆಯ್ನಲ್ಲಿ ಡಿವಿ ವಾಯ್ಸ್ ಅಂತ ಹೊಡೀರಿ, ಬರುತ್ತೆ ಪೂರ್ತಿ ಎಲ್ಲ ನಿಮ್ಮ ಸರ್ಕಾರಿದು ಬರ್ಲಿ ಬಿಡಿ. ಬರುತ್ತೆ. ನೋಡ್ರಿ ಹೆಸರೇನು ಹೇಳ್ರಿ ಅದ ಹೊಡ್ಕೊಟ್ರಿ ಬರುತ್ತೆ. ಡಿಎಫ್ ಅಂತ ಬರುತ್ತೆ. ಟಿವಿ ವಾಯ್ಸ್ ಹಾ ಡಿವಿ ವಾಯ್ಸ್ ಅಂತ ಹೊಡೀರಿ. ಹೋಗಿ ಸಾಹೇಬ್ರು ಕೇಳಿ, ಸರ್ ಹಿಂಗೆ ಪರ್ಮಿಷನ್ ಕೊಡ್ತೀರಾ ಅಂತ ಹೇಳಿ. ಪರ್ಮಿಷನ್ ಕೊಡೋದು ಸೆಕೆಂಡ್ರಿ, ಅವ್ರಿಗೂ ಕೂಡ ಪರ್ಮಿಷನ್ ಇಲ್ಲ ನಿಮಗೆ ಇಲ್ಲಿ ಐಬಿಎಲ್ ಆಡಲಿಕ್ಕೆ. ನಾವು ಹಾಲ್ಟ್ ಆಗೋದಂತಲ್ಲ, ಇಲ್ಲಿ ಇದ್ದೀರಲ್ರಿ, ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. ಡ್ಯೂಟಿಯಿಂದ ಬಂದಾಗ ಲೇಟ್ ಆಗ್ತೇವಲ್ವ, ಹಾ. ಅವಾಗ ಇರ್ತೀವಿ. ಎಷ್ಟು ದಿವಸ? ಎಷ್ಟು 1 or 2 days ಇರ್ಬೋದು, ಹಾ. ಮ್ಯಾಕ್ಸಿಮಮ್ 3 ದಿವಸ ಇರ್ತೀವಿ. ಇಲ್ಲಿ ಈ ರೂಮ್ ನಲ್ಲಿ ಇರಕತ್ತೆ ಎಷ್ಟು ದಿವಸ ಆಯ್ತು ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀರಾ ನೀವು? ರಾತ್ರಿ ಅವ್ರನ್ನು ಕೇಳಲ್ಲ ನಾನು, ನನಗೆ ಗೊತ್ತಿದೆ. ಎಷ್ಟು ನನಗೆ 1 ದಿವಸದ್ದು 2 ದಿವಸದ್ದು ಕತ್ತಿ ಬೇಡ. ರಾತ್ರಿ ಅಲ್ಲಲ್ಲ, ಇವರು ನಿಮ್ಮ ಮನಸಾಕ್ಷಿಯಿಂದ ಹೇಳಿ, ನಾ ಪೂರ್ತಿ ಫುಟೇಜ್ ತೆಗಿಸ್ತೀನಿ, ಪಾಟೀಲ್ರನ್ನ ಇಲ್ಲಿಗೆ ಕರೆಸ್ತೀನಿ. ಹೇಳಿ ಇವ್ರು ಎಷ್ಟು ದಿವಸದಿಂದ ಬರ್ತಾ ಇದಾರೆ? ನಿಮಗೆ ಕೊಡ್ಲಿಕ್ಕೆ ಪರ್ಮಿಷನ್ ಅವರೇ ಹೇಳ್ಬೇಕು ಅಲ್ವಾ? ಅವ್ರು ಹೇಳಿದಾರ ನಿಮಗೆ? ಅವ್ರು ಹೇಳಿದಾರ ನಿಮಗೆ? ಈಗ ನೋಡಿ, ಇವ್ರು ಇನ್ಚಾರ್ಜ್ ಅವರು, ಕೊಡಲ್ಲ. ಗೆಸ್ಟ್ ಹೌಸ್ ಇನ್ಚಾರ್ಜ್ ಅವರು, ಇವರೇ ಇನ್ಚಾರ್ಜ್. AWS ಸಿದ್ದರ್ ಸ್ವಾಮಿ, ದಾವಣಗೆರೆಯಲ್ಲಿ 2 ಐಬಿಗಳು ಇದಾವೆ. ಒಂದು ಹಳೆ ಐಬಿ ಇದೆ, ಒಂದು ಸರ್ಕಿಟ್ ಹೌಸ್ ಇದೆ. ಅಲ್ಲಿಗೆ ಯಾರು ಬರ್ತಾರೆ ಅಂತಲೂ ನನಗೆ ಗೊತ್ತಿದೆ, ಇಲ್ಲಿಗೆ ಯಾರು ಬರ್ತಾರೆ ಅಂತಲೂ ನನಗೆ ಗೊತ್ತಿದೆ. ನೀವು ಇಲ್ಲಿ ಹಾಲ್ಟಿಂಗ್ ಆಗ್ಲಿಕ್ಕೆ, ಸ್ಟೇ ಆಗ್ಲಿಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಆದೇಶ ತಿಳ್ಕೊಳ್ಳಿಂದಲೇ ಬಂದ್ಬಿಡ್ತೀನ. ಆದೇಶ ತಿಳ್ಕೊಳ್ಳಿಂದಲೇ ನಿಮ್ಮ ಹತ್ರ ಬರ್ತೀನ. ಅಧಿಕಾರಿಗಳು ಬಂದ್ ಹೋಗ್ಲಿಕ್ಕೆ ಇರೋದು, ಅತಿಥಿ ಸತ್ಕಾರ ಅಷ್ಟೇನೆ ಇರೋದು. ಬಂದ್ ಇಲ್ಲೇ ಸ್ಟೇ ಆಗ್ಲಿ, ಇಲ್ಲೇ ಮಲ್ಕೊಳ್ಲಿಕ್ಕಲ್ಲ. ಒಂದ್ ದಿವಸ ಮಲ್ಕೊಂಡಿಲ್ಲ ಸ್ವಾಮಿ ನೀವು. ಒಂದ್ ದಿವಸ ಮಲ್ಕೊಂಡಿದ್ರೆ ಬಿಡು, 1 ದಿವಸ ಅಲ್ಲ 1 ವಾರ ಮಲ್ಕೊಂಡು ಹೋಗಿದ್ರು ಸಮಸ್ಯೆ ಇದ್ದಿಲ್ಲ. ಬಂದ್ಬಿಟ್ಟು ನಿಮ್ಮ ಬಟ್ಟೆಗಳನ್ನ ಇಲ್ಲೇ ಇರ್ತೀರಾ, ಗಾರ್ಡೇಜ್ಗಳನ್ನ ಇಲ್ಲೇ ಇರ್ತೀರಾ, ನಿಮ್ದು ಕೂಡಿ ಎಲ್ಲ ವ್ಯವಸ್ಥೆನ ಇಲ್ಲಿ ಮಾಡ್ಕೊಂಡಿರ್ತೀರಾ. ನಿಮ್ಮನ್ನ ಮತ್ತೆ ಹೆಂಗ್ ನಾವು ಮಾತಾಡಿಸ್ಬೇಕು ಹೇಳಿ? ಇಟ್ಕೊಳ್ಳಿ, ಫ್ಯಾಮಿಲಿನ ಬಂದು ಕರ್ಕೊಂಡ್ ಬಂದು ಇಟ್ಕೊಂಡ್ರಿ ಸ್ವಾಮಿ. ಮನೆ ಮಾಡ್ಕೊಂಡು ಮನೆ ಕೊಟ್ಟಿರ್ತಾರಲ್ಲ ನಿಮಗೆ, ಬಾಡಿಗೆ ಕೊಟ್ಟಿರಲ್ಲ ನಿಮಗೆ. ಇವ್ರ ತಗ ಮಾತಾಡ್ತೀನಿ ತೋಳ್ರಿ. ಮಾತಾಡಿ, ಯಾರು